ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಗುರುವಾರ ಬೆಳಗ್ಗೆ ರೋಟೀನ್ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡಿ, ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ, ಇವಾಗ ಒಂದು 11 ಗಂಟೆ ಹಂಗೆ ದೇವ್ರ ಸಾಮಾನೆಲ್ಲ ತೆಗೆದು ವಾಶ್ ಮಾಡಿಡೋಣ ಅಂತಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೆಗಿತಾ ಇದ್ದೀನಿ. ನಾವು ರೆಂಟ್ ಮನೆಯಲ್ಲಿದ್ದಾಗ ಮತ್ತು ಲೀಸ್ ಮನೆಯಲ್ಲಿದ್ದಾಗ ಪ್ರತಿ ವಾರನೂ ಗುರುವಾರ ದಿನ ನಾನು ದೇವ್ರ ಸಾಮಾನೆಲ್ಲ ತೆಗೆದು ಆಮೇಲೆ ದೇವ್ರ ಮಂಟಪನೆಲ್ಲ ಕ್ಲೀನ್ ಮಾಡಿ ಶುಕ್ರವಾರ ದಿನ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಶುಕ್ರವಾರ ಒಂಥರ ಚೆನ್ನಾಗಿರುತ್ತಲ್ವ, ಎಲ್ಲ ವಾಶ್ ಮಾಡಿ ಇಟ್ಟು ದೀಪ ಬೆಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಇತ್ತೀಚೆಗೆ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೆ. 15 ದಿನಕ್ಕೊಂದ್ಸಲ ವಾಶ್ ಮಾಡಿಡೋದು ಈ ರೀತಿಯಾಗಿ ಮಾಡ್ತಾ ಇದ್ದೆ. ಗುರುವಾರ ದಿನ ದೇವ್ರ ಸಾಮಾನೆಲ್ಲ ತೆಗೆದು ವಾಶ್ ಮಾಡಿಟ್ಟು ಶುಕ್ರವಾರ ದಿನ ಕಳಶ ಪ್ರತಿಷ್ಠಾಪನೆ ಮಾಡಿ ದೀಪ ಬೆಳಗಿದ್ರೆ ಅದೊಂಥರ ನೋಡೋದಕ್ಕೇನೆ ಚೆನ್ನಾಗಿರುತ್ತೆ ಅಲ್ವಾ. 15 ದಿನಕ್ಕೊಂದ್ಸಲ ಮಾಡಿದ್ರೆ ಅಂದರೆ ಯಾವಾಗ ಗುರುವಾರ ದಿನ ವಾಶ್ ಮಾಡಿ ಶುಕ್ರವಾರ ದಿನ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀನಲ್ವಾ, ಆ ಶುಕ್ರವಾರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಶುಕ್ರವಾರ ಕಳಶ ಪ್ರತಿಷ್ಠಾಪನೆ ಏನು ಮಾಡೋದಿಲ್ವಲ್ಲ, ಮಾಮೂಲಿಯಾಗಿ ಹೂವು ಇಟ್ಟು ಪೂಜೆ ಮಾಡ್ತೀನಲ್ವಾ, ಅವತ್ತಿನ ದಿನ ನನಗೆ ಶುಕ್ರವಾರ ಅಂತಾನೆ ಅನ್ಸೋದಿಲ್ಲ. ಮಾಮೂಲಿಯಾಗಿ ಶನಿವಾರನೋ ಇಲ್ಲ ಅಂತಂದರೆ ಸೋಮವಾರನೋ ಮಂಗಳವಾರನೋ ಈ ರೀತಿ ದಿನಗಳಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಇವಾಗ ಬೇಡ, ಮೊದಲು ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ನೋ ರೆಂಟ್ ಮನೆಯಲ್ಲಿ ಲೀಸ್ ಮನೆಯಲ್ಲಿದ್ದಾಗೆಲ್ಲ ಪ್ರತಿ ಗುರುವಾರನೂ ಕಳಶನೆಲ್ಲ ತೆಗೆದು ದೀಪಗಳೆಲ್ಲ ವಾಶ್ ಮಾಡಿ ಇಟ್ಟು ಪೂಜೆ ಮಾಡ್ತಾ ಇದ್ನೋ ಅದೇ ರೀತಿಯಾಗಿಯೇ ಮಾಡೋಣ. ಆದರೆ ನಾವು ರೆಂಟ್ ಮನೆಯಲ್ಲಿದ್ದಾಗ ಟೀಪಾಯ್ ಮೇಲೆ ಇಡ್ತಾ ಇದ್ದೆ. ಆಮೇಲೆ ದೇವ್ರ ಮನೆಯಲ್ಲೂ ಅಷ್ಟೇ ತುಂಬ ಕಡಿಮೆ ದೇವ್ರ ಸಾಮಾನುಗಳೇ ಇತ್ತು. ಆವಾಗ ಒಂದು ಸ್ವಲ್ಪ ಬೇಗನೆ ಆಗೋಗ್ತಾ ಇತ್ತು. ಕಳಶ 2 ದೀಪಗಳು ಆಮೇಲೆ ಅಷ್ಟೇ ಇದ್ದಿದ್ದು. ಆಮೇಲೆ ಒಂದೊಂದೇ ಹ್ಯಾಡ್ ಆನ್ ಆಗಿದ್ದು. ಅದಾದಮೇಲೆ ನಾವು ಲೀಸ್ ಮನೆಗೆ ಬಂದ ಮೇಲೆ ನಾನು ಮಂಟಪನ ತಗೊಂಡಿದ್ದು. ಆವಾಗ ಪ್ರತಿ ಗುರುವಾರನೂ ಅಷ್ಟೇ, ಮಂಟಪನೂ ಚಿಕ್ಕದೇ ಅಲ್ವಾ, ಬೇಗ ಕ್ಲೀನಿಂಗ್ ಕೆಲಸ ಮುಗ್ದೋಗ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಕಷ್ಟ ಮತ್ತು ದೇವ್ರ ಸಾಮಾನೆಲ್ಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದಕ್ಕೆ 15 ದಿನಕ್ಕೊಂದ್ಸಲ ಕಳಶ ಎಲ್ಲ ತೆಗೆದು ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೆ. ಇವಾಗ ನನಗೆ ಇಲ್ಲ ಮೊದಲ ಥರನೇ ಮಾಡೋಣ, ಲೀಸ್ ಮನೆಯಲ್ಲಿದ್ದಾಗ ಮತ್ತು ರೆಂಟ್ ಮನೆಯಲ್ಲಿದ್ದಾಗೆಲ್ಲ ಯಾವ ರೀತಿಯಾಗಿ ನಾನು ಪ್ರತಿ ಗುರುವಾರ ದೇವ್ರ ಸಾಮಾನೆಲ್ಲ ತೆಗೆದು ವಾಶ್ ಮಾಡಿಡ್ತಾ ಇದ್ನೋ ಅದೇ ರೀತಿಯಾಗಿಯೇ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಇವಾಗ ಈ ರೀತಿಯಾಗಿಯೇ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ದೇವ್ರ ಸಾಮಾನುಗಳನ್ನು ತೆಗಿಯೋದಕ್ಕೆ ಹೋಗ್ತಾ ಇಲ್ಲ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ದೇವ್ರ ಸಾಮಾನುಗಳನ್ನು ತೆಗ್ದಿದ್ದೀನಿ ಅಂತಂದ್ಬಿಟ್ಟು. ಅಲ್ಲಿ ವಸ್ತು ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಲ್ವ, ತಟ್ಟೆ ಮತ್ತು ಒಂದು ಗ್ಲಾಸು, ತುಳಸಿ ಅಮ್ಮನ ಗಿಡಕ್ಕೆ ನೀರು ಹಾಕೋದಕ್ಕೆ ಗ್ಲಾಸು, ಮತ್ತು ಕರ್ಪೂರ ಬೆಳಗೋದು, ಆಮೇಲೆ ಅಗರಬತ್ತಿ ಚುಚ್ಚೋದು, ಕಳಶ, ಕಾಮಾಕ್ಷಮ್ಮನ ದೀಪ ಮತ್ತು 2 ದೀಪಗಳು, ಹೊಸ್ಲು ಮುಂದೆ ಹಚ್ಚೋ ದೀಪಗಳು, ಈ ರೀತಿಯಾಗಿ ಕೆಲವೊಂದಷ್ಟು ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಶುಕ್ರವಾರದ ದಿನ ಫ್ರೆಶ್ ಆಗಿ ಕಳಶ ಪ್ರತಿಷ್ಠಾಪನೆ ಮಾಡಿ ದೀಪ ಬೆಳಗಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ಮನಸ್ಸಿಗೂ ನೆಮ್ಮದಿ ಮತ್ತು ಏನೋ ಒಂಥರ ಖುಷಿ ಇರುತ್ತೆ. ಇವತ್ತು ಶುಕ್ರವಾರ ಅಂತಲೂ ನನಗೆ ಅನ್ನಿಸ್ತಾ ಇರುತ್ತೆ. ಇಲ್ಲ ಅಂತಂದರೆ ಶನಿವಾರನೋ ಇಲ್ಲ ಸೋಮವಾರನೋ ಮಂಗಳವಾರನೋ ಈ ರೀತಿಯಾಗಿ ಬೇರೆ ದಿನಗಳಂತ ಅನ್ನಿಸ್ತಾ ಇರುತ್ತೆ. ಇವತ್ತು ಶುಕ್ರವಾರ ಅಂತಾನೆ ಅನ್ಸೋದಿಲ್ಲ. ಅದಲ್ಲದೆ ನಮ್ಮದು ಮನೆ ದೇವ್ರ ವಾರ ಬಂದ್ಬಿಟ್ಟು ಶುಕ್ರವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಅಂತಲೂ ಅನ್ಸೋದಿಲ್ಲ. ಅದಕ್ಕೆ ಇವಾಗ ಈ ರೀತಿಯಾಗಿ ನಾನು ಮೊದಲ ಥರನೇ ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದೇವ್ರ ಸಾಮಾನುಗಳೆಲ್ಲ ವಾಶ್ ಮಾಡಿದ್ದಾಯಿತು. ಇವಾಗ ಒಂದು ಬಟ್ಟೆಯನ್ನು ತಗೊಂಡು ಎಲ್ಲ ದೇವ್ರ ಸಾಮಾನುಗಳನ್ನು ಒರೆಸಿ ಇಡ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ಮಂತು ಇದೇ ರೀತಿಯಾಗಿಯೇ ಮಾಡಿದೆ. ವಾರ ಗುರುವಾರ ದಿನ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಇಷ್ಟೇ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ವಾಶ್ ಮಾಡಿ ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿಡ್ತಾ ಇದ್ದೆ. ನನಗೆ ಕೆಲಸನೂ ಬೇಗ ಆಗ್ತಾ ಇತ್ತು. ಆಮೇಲೆ ಶುಕ್ರವಾರ ದಿನ ಪೂಜೆ ಮಾಡೋದಕ್ಕೂ ಒಂಥರ ಚೆನ್ನಾಗಿರ್ತಾ ಇತ್ತು. ಹಾಗಾಗಿ ಸರಿ ಆಯಿತು. ಇನ್ನು ಮುಂದಕ್ಕೆ ಇಷ್ಟೇ ದೇವ್ರ ಸಾಮಾನುಗಳನ್ನು ಪ್ರತಿ ವಾರ ಗುರುವಾರ ದಿನ ತೆಗೆದು ವಾಶ್ ಮಾಡಿಟ್ಟು ಶುಕ್ರವಾರ ದಿನ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ, ಅವಾಗ ಚೆನ್ನಾಗಿರುತ್ತಲ್ವಾ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿರೋದು. ಬೇಕಿದ್ರೆ ಯಾವಾಗಲಾದರೂ ಬ್ಯುಸಿ ಇದ್ದಾಗ ಇಲ್ಲ ಅಂತಂದರೆ ಏನಾದರೂ ಕೆಲಸಗಳಿದ್ದಾಗ ಆವಾಗ ಸ್ಕಿಪ್ ಮಾಡ್ಕೊಳ್ಳೋಣ. ಇನ್ನು ಫ್ರೀ ಇದ್ದಾಗ ಇದೇ ರೀತಿಯಾಗಿಯೇ ಫಾಲೋ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತಲ್ವ ಶುಕ್ರವಾರ ದಿನ ಪೂಜೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲ ದೇವ್ರ ಸಾಮಾನುಗಳನ್ನು ಒರೆಸಿ ಇಟ್ಟಿದ್ದಾಯಿತು. ಇವಾಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಇನ್ನು ತಾಮ್ರ ಕಂಚಿ ದೇವ್ರ ಸಾಮಾನುಗಳೆಲ್ಲ ಒಂದು ಕಡೆ ಇಟ್ಬಿಟ್ಟು
ತಗೊಂಡೋಗಿ ದೇವ್ರ ಮನೇಲಿ ಇಟ್ಬಿಡೋಣ. ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಲೇಟ್ ಆಯ್ತಲ್ವಾ, ಅಡುಗೆ ಎಲ್ಲ ಮಾಡಿಟ್ಟಿದ್ದಾದ್ಮೇಲೆ ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟರೆ ಆಯಿತು ಅಂತಂದ್ಬಿಟ್ಟು ಇವಾಗ ದೇವ್ರ ಮನೆ ಕಟ್ಟೆ ಮತ್ತು ದೇವ್ರ ಮನೆ ಫ್ಲೋರ್ ಎಲ್ಲ ಒಂದ್ಸಲ ಒರೆಸ್ಬಿಡೋಣ. ಆಮೇಲೆ ತೊಗೊಂಬಂದು ದೇವ್ರ ಮನೆ ಒಳಗಡೆ ದೇವ್ರ ಸಾಮಾನುಗಳನ್ನೆಲ್ಲ ಇಟ್ಬಿಟ್ಟು ಇನ್ನು ಡೋರ್ ಕ್ಲೋಸ್ ಮಾಡಿ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡ್ತೀನಿ. ನನ್ನ ಅನುಭವದ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಾವು ದೇವ್ರ ಮನೆಯಲ್ಲಿ ದೇವ್ರ ಐಟಮ್ಸನ್ನು ಒಂದು ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಬೇಗ ಆಗುತ್ತೆ ಮತ್ತು ಪೂಜೆನೂ ಅಷ್ಟೇ ಬೇಗ ಮುಗಿಸ್ಕೊಳ್ಬೋದು. ನಾವು ಈ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗ್ತೀವಲ್ವ, ಹೋದಾಗೆಲ್ಲ ಆ ಪುಣ್ಯಕ್ಷೇತ್ರದಲ್ಲಿ ಯಾವ ದೇವ್ರು ಇರ್ತಾರೋ ಆ ದೇವ್ರ ಫೋಟೋಸ್ ಆಗಿರ್ಬೋದು, ವಿಗ್ರಹಗಳಾಗಿರ್ಬೋದು ತೊಗೊಂಬಂದು ಇಟ್ಕೊಳ್ತೀವಿ. ಆದರೆ ಈ ಥರ ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು ದೇವ್ರ ಫೋಟೋಸು ಮತ್ತು ವಿಗ್ರಹಗಳನ್ನು ತೊಗೊಂಬಂದಿದ್ದೀವಿ ಅಂತಂದರೆ ಆ ಫೋಟೋಸ್ಗೆ ಮತ್ತು ವಿಗ್ರಹಗಳಿಗೆ ಕಾಲಕ್ಕೆ ಪೂಜೆಗಳನ್ನು ಸಲ್ಲಿಸ್ತಾ ಇರಬೇಕಂತೆ, ಎತ್ತಿಡೋದಕ್ಕೆ ಯಾವತ್ತೂ ಹೋಗಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆದಷ್ಟು ಅಲ್ಲಿಂದ ದೇವ್ರ ಐಟಮ್ಸನ್ನು ತೊಗೊಂಬರೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಿಮ್ಮ ಇಷ್ಟ ದೇವರಾಗಿರ್ಬೋದು ಮತ್ತು ನಿಮ್ಮ ಕುಲ ದೇವರು, ಮನೆ ದೇವರು, ಈ ಥರ ದೇವ್ರ ಫೋಟೋಸ್ ವಿಗ್ರಹಗಳನ್ನು ತೊಗೊಂಬಂದು ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಎರಡೆರಡು ಇಟ್ಕೊಂಡಿರ್ತಾರೆ, ಒಂದೇ ದೇವ್ರ ಮನೆಯಲ್ಲಿ ಎರಡೆರಡು ಫೋಟೋಸ್ ಇಟ್ಕೊಂಡಿರ್ತಾರೆ. ಲಕ್ಷ್ಮೀ ಅಮ್ಮನವ್ರ ಫೋಟೋಸ್ ಒಂದೆರಡು ಮತ್ತು ಗಣಪತಿ ವಿಗ್ರಹಗಳು ಒಂದೆರಡು, ಈ ರೀತಿಯಾಗಿ ಎರಡೆರಡು ಇಟ್ಕೊಂಡಿರ್ತಾರೆ. ಆ ರೀತಿಯಾಗಿ ಎರಡೆರಡು ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಈಗ ದೇವ್ರ ಮನೆಯನ್ನೆಲ್ಲ ಒರೆಸಿ ದೇವ್ರ ಸಾಮಾನುಗಳನ್ನೆಲ್ಲ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಟಿದ್ದಾಯಿತು. ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡ್ತೀನಿ. ಈಗ ನನಗೆ ಸ್ಟಾರ್ ಫುಡ್ಡಿಂದ ಕೆಲವೊಂದಿಷ್ಟು ಐಟಮ್ಸನ್ನು ಕಳಿಸ್ಕೊಟ್ಟಿದ್ರು. ಟ್ರೈ ಮಾಡಿ ನೋಡಿ ನಮ್ಮ ಪ್ರಾಡಕ್ಟನ್ನು ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ರಿವ್ಯೂ ಹೇಳಿ ಅಂತಂದ್ಬಿಟ್ಟು ಕಳಿಸ್ಕೊಟ್ಟಿದ್ರು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಾರ್ ಸೋನಾ ಮಸೂರಿ ರೈಸು, ಆಮೇಲೆ ಸ್ಟಾರ್ ಚಿಕ್ಕಿ ಫ್ರೆಶ್ ಆಟ, ಆಮೇಲೆ ಸ್ಟಾರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಇಷ್ಟು ಐಟಮ್ಸನ್ನು ಕಳಿಸ್ಕೊಟ್ಟಿದ್ರು. 3 ಐಟಮ್ಸನ್ನು. ಈ ಐಟಮ್ಸನ್ನು ಯೂಸ್ ಮಾಡಿ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ರಿವ್ಯೂ ಹೇಳಿ ಅಂತಂದ್ಬಿಟ್ಟು ಹೇಳಿದರು. ಇವಾಗ ನಾನು ಮೊದಲಿಗೆ ಈ ಒಂದು ಚಿಕ್ಕಿ ಫ್ರೆಶ್ ಆಟದಿಂದ ನಾನು ಪೂರಿ ಮಾಡೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕಿ ಆಟನ ತಗೊಂಡಿದ್ದೀನಿ. ಇವಾಗ ಕಲಸಿ ಇಟ್ಟಿದ್ದೀನಿ. ಇನ್ನು ಆ ಪೂರಿಗೆ ಗ್ರೇವಿ ಬಂದ್ಬಿಟ್ಟು ನಾನು ಮೊಳಕೆ ಹೆಸರು ಕಾಳನ್ನು ಕಟ್ಟಿಟ್ಟಿದ್ದೆ. ಮೊಳಕೆ ಹೆಸರು ಕಾಳು ಯೂಸ್ ಮಾಡಿಕೊಂಡು ಗ್ರೇವಿ ಮಾಡೋಣ ಅಂತಂದ್ಬಿಟ್ಟು ಇವಾಗ ಮೊಳಕೆ ಹೆಸರು ಕಾಳು ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿಯೇ ನಾನು ಮೊಳಕೆ ಹೆಸರು ಕಾಳು ಸಾಂಬಾರು ಯಾವ ರೀತಿಯಾಗಿ ಮಾಡ್ತೀನೋ ಮಸಾಲೆ ಸಾಂಬಾರು ಅದೇ ರೀತಿಯಾಗಿಯೇ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ, ಪೂರಿಗಲ್ವಾ, ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ. ಇನ್ನು ನೀವೇನಾದರೂ ಈ ಒಂದು ಪ್ರಾಡಕ್ಟ್ಸನ್ನು ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮೂಲಕ ತಗೊಳ್ಳಿ. ನಾನು ಎಲ್ಲ ಐಟಮ್ಸನ್ನು ಯೂಸ್ ಮಾಡಿನೇ ಹೇಳ್ತಾ ಇದ್ದೀನಿ, ಎಲ್ಲ ಐಟಮ್ಸೂ ಚೆನ್ನಾಗಿದೆ. ಇವಾಗ ನಾನು ವಿಡಿಯೋದಲ್ಲೂ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಹೆಸರು ಕಾಳು ಮೊಳಕೆ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನನಗೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಅದೊಂದು 3 ವಿಸಿಲ್ ಬರೋಷ್ಟರಲ್ಲಿ ಇನ್ನು ಈ ಕಡೆ ನಾನು ಪೂರಿಗೆಲ್ಲ ಹಿಟ್ಟನ್ನು ಒಸಿತಾ ಇದ್ದೀನಿ. ನೀವು ನೋಡಿರೋ ಹಾಗೆ ನಮ್ಮ ಮನೆಯಲ್ಲಿ ಪೂರಿಗಳೆಲ್ಲ ಅಷ್ಟು ಜಾಸ್ತಿ ಮಾಡೋದಿಲ್ಲ, ಜಾಸ್ತಿ ಏನು ಮಾಡೋದೇ ಇಲ್ಲ. ಆದರೆ ಅವರು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಒಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಪೂರಿಗೆ ಹಿಟ್ಟೆಲ್ಲ ಒಸ್ತಿದ್ದಾಯಿತು. ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯನ್ನು ಇಟ್ಟು ಕಡಾಯಿ ಒಳಗಡೆ ಸ್ಟಾರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನೇ ಹಾಕ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ. ಇವಾಗ ಪೂರಿಗಳೆಲ್ಲ ಮಾಡಿದ್ದಾಯಿತು. ಆ ಕಡೆ ಇನ್ನು ಮೊಳಕೆ ಹೆಸರು ಕಾಳು ಗ್ರೇವಿನೂ ಮಾಡಿದ್ದಾಯಿತು. ಇವಾಗ ಎಲ್ರಿಗೂ ಮಧ್ಯಾಹ್ನ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಎಲ್ರಿಗೂ ಊಟಕ್ಕೆ ಇಟ್ಕೊಟ್ಟು ನಾನು ಊಟ ಮಾಡಿ ಪಾತ್ರೆಗಳೇನು ಇನ್ನೂ ವಾಶ್ ಮಾಡಲಿಲ್ಲ. ಮೊದಲಿಗೆ ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಬಿಟ್ಟು ಜೋಡಿಸಿಟ್ಬಿಡೋಣ, ಆಮೇಲೆ ಪಾತ್ರೆಗಳು ವಾಶ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡ್ತಾ ಇದ್ದೀನಿ. ಜಾಸ್ತಿ ಏನು ದೇವ್ರ ಸಾಮಾನುಗಳಿಗೆ ಗಂಧ ಕುಂಕುಮ ಇಡೋ ಕೆಲಸ ಏನೂ ಇಲ್ಲ, ಬೇಗನೆ ಮುಗ್ದೋಗುತ್ತೆ. ಒಂದು 1.5 hour ಆಗುತ್ತೆ. ಈ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ವಾಶ್ ಮಾಡಿಡೋದಕ್ಕೆ 1 hour ಆಗುತ್ತೆ. ಆಮೇಲೆ ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ
ಕುಂಕುಮ ಇಟ್ಟು ಜೋಡಿಸಿಡೋದಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ. 1.5 ಅವರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ. ಅದಕ್ಕೆ ಈ ರೀತಿಯಾಗಿಯೇ ಮಾಡೋಣ, ಶುಕ್ರವಾರ ಪೂಜೆಗೆ ಒಂಥರ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮೊದಲ ಥರನೇ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ನೀವು ಕಳಶದ ಕಂಠಕ್ಕೆ ಏನು ಕಟ್ಟಿದ್ದೀರಾ, ನೀವು ಅರ್ಶಿಣದ ಕೊಂಬನ್ನು ಕಟ್ಟೋದಿಲ್ವಾ, ಆ ರೀತಿಯಾಗಿ ಡಾಲರ್ ಕಟ್ಬೋದಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ನನ್ನ ಮದುವೆಗೂ ಮುಂಚೆ ಜಾಬ್ ಮಾಡಬೇಕಾದ್ರೆ ಗೋಲ್ಡ್ ಚೈನು ಮತ್ತು ಗೋಲ್ಡು ಲಕ್ಷ್ಮೀ ಅಮ್ಮನವ್ರ ಡಾಲರ್ ಮಾಡಿಸ್ಕೊಂಡಿದ್ದೆ. ಆಮೇಲೆ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ಗೆ ಗೋಲ್ಡ್ ಲಕ್ಷ್ಮೀ ಅಮ್ಮನವ್ರ ಡಾಲರ್ ಕತ್ತಲ್ಲಿ ಹಾಕ್ಕೊಳ್ಳೋದು ಇಷ್ಟ ಆಗೋದಿಲ್ವಂತೆ ಅವ್ರಿಗೆ. ಎಲ್ಲರೂ ಹಾಕ್ಕೊಳ್ತಾರೆ, ಏನು ಪರವಾಗಿಲ್ಲ ಅಂತ ಹೇಳಿದ್ರು. ಇಲ್ಲ, ನನಗೆ ಅದು ಇಷ್ಟ ಆಗೋದಿಲ್ಲ, ಕತ್ತಲ್ಲಿ ಅಮ್ಮನವರನ್ನು ಇಟ್ಕೊಂಡು ನಾನ್ ವೆಜ್ ಎಲ್ಲ ತಿಂತೀವಿ, ಮತ್ತು ಬೇಡ ಅಂತ ಹೇಳಿದ್ರು. ಸರಿ ಆಯಿತು, ಅವರು ಪದೇ ಪದೇ ಹೇಳ್ತಾನೆ ಇದ್ದರು, ಎಲ್ಲೇ ಹೋಗಲಿ ನಾನ್ ವೆಜ್ ಏನಾದರೂ ತಿಂದಾಗ ಲಕ್ಷ್ಮೀ ಅಮ್ಮನವ್ರ ಡಾಲರ್ ಕತ್ತಲ್ಲಿ ಇಟ್ಕೊಂಡಿದ್ದೀಯಾ, ತಿಂತಾ ಇದೆಯಾ ಅಂತಂದ್ಬಿಟ್ಟು ಸುಮ್ಮನೆ ರೇಗಿಸ್ತಾನೆ ಇರ್ತಾಯಿದ್ರು. ಸರಿ, ಅವ್ರಿಗೆ ಇಷ್ಟ ಇಲ್ವಲ್ಲ, ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ಆಮೇಲೆ ನಾನು ತೆಗೆದು ಒಂದು ಸ್ವಲ್ಪ ದಿನ ವಾರ್ಡ್ರೋಬಲ್ಲಿ ಇಟ್ಟಿದ್ದೆ. ಆಮೇಲೆ ಸ್ವಲ್ಪ ತಿಂಗಳುಗಳು ಹಂಗೆ ಇಟ್ಕೊಂಡಿದ್ದೆ. ಆಮೇಲೆ ನನಗೊಂದು ಐಡಿಯಾ ಬಂತು, ಲಕ್ಷ್ಮೀ ಅಮ್ಮನವ್ರ ಡಾಲರನ್ನು ಹಂಗೆ ಇಟ್ಕೊಂಡಿದ್ದೀನಿ, ಇದು ಕತ್ತಲ್ಲಿ ಹಾಕ್ಕೊಳ್ಳೋಂಗಿಲ್ವಂತೆ, ಇನ್ನು ಅದನ್ನು ಕೊಟ್ಟು ಬೇರೆ ಏನಾದರೂ ತಗೊಳ್ಳೋಂಗೂ ಇಲ್ವಂತೆ. ಸರಿ ಆಯಿತು, ಇನ್ನು ಕಳಶದ ಕಂಠಕ್ಕಾದರೂ ಕಟ್ಟೋಣ ಅಂತಂದ್ಬಿಟ್ಟು ಗಂಜನ ಮತ್ತು ಹಾಲಿಂದ ತೊಳೆದು ಕಳಶಕ್ಕೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಕಳಶದೊಳಗಡೆ ಬೆಳ್ಳಿ ಬಂಗಾರ ಹಾಕಿ ಕಳಶ ಪ್ರತಿಷ್ಠಾಪನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಕಳಶದೊಳಗಡೆ ಬಂಗಾರನೂ ಪ್ರತಿನಿತ್ಯ ಕಳಶದಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ನಾನು ಹಾಕೋದಕ್ಕೆ ಹೋದರೆ ಡಾಲರ್ ಒಂದು ಸ್ವಲ್ಪ ಚಿಕ್ಕದಾಗಿದೆ, ಮತ್ತು ನಾನು ಆ ನೀರನ್ನು ಏನಾದರೂ ಬಗ್ಸೋದಕ್ಕೆ ಹೋದಾಗ ಆ ಡಾಲರ್ ಎಲ್ಲಾದರೂ ಮಿಸ್ ಆಗಿಬಿಟ್ಟಾತು ಅಂತಂದ್ಬಿಟ್ಟು ಸರಿ ಆಯಿತು, ಕಳಶದ ಕಂಠಕ್ಕೆ ಕಟ್ಟೋಣ ಅಂತಂದ್ಬಿಟ್ಟು ನಾನು ಸರ್ಚ್ ಮಾಡಿ ನೋಡಿದೆ, ಕಟ್ಬೋದು ಅಂತ ಇತ್ತು. ಅವತ್ತಿಂದ ಕಳಶದ ಕಂಠಕ್ಕೆ ಕಟ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಎಲ್ಲ ದೇವ್ರ ಸಾಮಾನುಗಳಿಗೂ ಗಂಧ ಕುಂಕುಮ ಇಟ್ಟಿದ್ದಾಯಿತು. ಹಾಗೆ ಇವಾಗ ನಾನು ದೀಪದೊಳಗಡೆ ಒಂದು 5 ಅಕ್ಷತೆ ಕಾಳನ್ನು ಹಾಕ್ತೀನಿ. ದೇವ್ರ ಮನೆಯಲ್ಲಿಡೋ ಮನೆ ದೇವ್ರ ದೀಪಗಳಿಗೆ, ಮತ್ತು ಕಾಮಾಕ್ಷಮ್ಮನ ದೀಪಕ್ಕೆ, ಆಮೇಲೆ ಹೊಸ್ಲು ಮುಂದೆ ಇಡೋ 2 ದೀಪಕ್ಕೆ, ಮತ್ತು ತುಳಸಿ ಅಮ್ಮನ ಗಿಡದ ಮುಂದೆ ಇಡೋ ದೀಪಕ್ಕೆ, ಎಲ್ಲ ದೀಪಗಳಿಗೂ. ಆಮೇಲೆ ಹಬ್ಬಗಳ ದಿನ ನಾನು ಬೇರೆ ದೀಪಗಳನ್ನು, ದೊಡ್ಡ ದೊಡ್ಡ ದೀಪಗಳನ್ನು ಹಚ್ತೀನಲ್ವ, ಆ ದೀಪಗಳಿಗೂ ಒಂದು 5 ಅಕ್ಷತೆ ಕಾಳನ್ನು ಹಾಕಿಬಿಟ್ಟು ದೀಪ ಬೆಳಗಿದ್ರೆ ತುಂಬಾ ಮನೆಗೆ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಮೊದಲಿಂದನೂ ಈ ಒಂದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಈಗ ದೀಪದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಇನ್ನೊಂದು ಕ್ವಶನ್ ನನಗೆ ನೆನಪಾಯಿತು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ, ನೀವು ದೇವ್ರ ಮನೆಯಲ್ಲಿ 3 ದೀಪಗಳನ್ನು ಬೆಳಗ್ತೀರಲ್ವಾ, ಆ ರೀತಿಯಾಗಿ ಬೆಳಗ್ಬೋದಾ, 3 ದೀಪಗಳನ್ನು ಹಚ್ಬೋದಾ ಅಂತಂದ್ಬಿಟ್ಟು ಕೇಳ್ತಾ ಇರ್ತೀರಾ. ಹಚ್ಬೋದು, ಮನೆ ದೇವರಿಗೆ 2 ದೀಪ ಅಂತಂದ್ಬಿಟ್ಟು ಲೆಕ್ಕ ಬರುತ್ತೆ. ಕಾಮಾಕ್ಷಮ್ಮನ ದೀಪ ಅದು ಒಂದೇ ದೀಪ ಹಚ್ಚಬೇಕು, 2 ದೀಪ ಹಚ್ಚಬಾರ್ದು. ಹಾಗಾಗಿ 3 ದೀಪ ಏನು ಪರವಾಗಿಲ್ಲ, ತೊಂದರೆ ಏನೂ ಇಲ್ಲ. ಕಾಮಾಕ್ಷಮ್ಮನ ದೀಪ ಬೇರೆ, ಆಮೇಲೆ ಮನೆ ದೇವರಿಗೆ ಹಚ್ಚೋ 2 ದೀಪ ಬೇರೆ, ತೊಂದರೆ ಏನೂ ಇಲ್ಲ, ಹಚ್ಬೋದು. ನಾನು ಚಿಕ್ಕವಳಿದ್ದಾಗೆಲ್ಲ ನೋಡಿದ್ದೀನಿ, ನಮ್ಮ ಅಜ್ಜಿ ಎಲ್ಲ ಹಚ್ತಾ ಇದ್ರು, ಮನೆ ದೇವ್ರಿಗೆ ಅಂತಂದ್ಬಿಟ್ಟು 2 ದೀಪ ಹಚ್ತಾ ಇದ್ರು. ಅದಾದಮೇಲೆ ಕಾಮಾಕ್ಷಮ್ಮನ ದೀಪ ಅಂತಂದ್ಬಿಟ್ಟು ಗೋಡೆಗೆ ಒಂದು ಮರದಲ್ಲಿ ಡಿಸೈನ್ ಬರ್ತಾ ಇತ್ತು. ಆ ಒಂದು ಡಿಸೈನ್ ಇರೋ ಮರದ ಹಲಗೆಯನ್ನು ಗೋಡೆಗೆ ಒಡೆದು ಅದ್ರ ಮೇಲೆ ಈ ಒಂದು ಕಂಚಿ ಕಾಮಾಕ್ಷಮ್ಮನ ದೀಪನ ಹಚ್ತಾ ಇದ್ರು. ನಾನು ನೋಡಿದ್ದೀನಿ, ತೊಂದರೆ ಏನು ಇಲ್ಲ, 3 ದೀಪ ಹಚ್ತಾರೆ. ಆಮೇಲೆ ಕೆಲವರು ಕಮೆಂಟ್ ಮಾಡ್ಬೋದೇನೋ, ಅದು ಕಾಮಾಕ್ಷಮ್ಮನ ದೀಪ ಅಲ್ಲ ಮಂಜು, ಗಜಲಕ್ಷ್ಮಿ ಅಮ್ಮನವ್ರ ದೀಪ ಅಂತಂದ್ಬಿಟ್ಟು. ಹೌದು, ನನ್ನ ಹತ್ರ ಇರೋದು ಗಜಲಕ್ಷ್ಮಿ ಅಮ್ಮನವ್ರ ದೀಪ. ಕಾಮಾಕ್ಷಮ್ಮನ ದೀಪ ಅಂತಂದರೆ ಅಮ್ಮನವ್ರ ಕೈಯಲ್ಲಿ ಕಬ್ಬಿರುತ್ತಂತೆ, ಪರವಾಗಿಲ್ಲ, ಎರಡೂ ಹಚ್ಬೋದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಕಾಮಾಕ್ಷಮ್ಮನ ದೀಪ ಮತ್ತು ಗಜಲಕ್ಷ್ಮಿ ಅಮ್ಮನವ್ರ ದೀಪ 2 ಹಚ್ಚಬಾರ್ದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಹಚ್ಬೋದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಲೆಕ್ಕ ಬಂದು ಅದು ಕಾಮಾಕ್ಷಮ್ಮನ ದೀಪದ ಲೆಕ್ಕಕ್ಕೆ ಸೇರಿಕೊಳ್ಳುತ್ತಂತೆ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಆ ದೇವ್ರ ಸಾಮಾನುಗಳು ಕೆಲವೊಂದು ಜೋಡಿಸೋವಿರುತ್ತಲ್ವ, ಅವನ್ನೆಲ್ಲ ಜೋಡಿಸಿ ಇನ್ನು ಕೆಲವೊಂದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ನಾಳೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಲ್ಲಿಂದನೇ ತಗೊಂಡು ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು. ಅದಾದಮೇಲೆ ಇವಾಗ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಇವಾಗ ಎಲ್ಲ ಕೆಲಸ ಮುಗಿಸಿದ್ದಾಯಿತು. ಇವಾಗ ನನ್ನ ಹಸ್ಬೆಂಡು ಎಲ್ರಿಗೂ ಟೀ ಮಾಡಿಕೊಟ್ರು. ಇವಾಗ ನಾನು ಟೀ ಜೊತೆ 1-2 ಬೆಣ್ಣೆ ಬಿಸ್ಕೆಟನ್ನು ತಿನ್ನೋಣ ಅಂತಂದ್ಬಿಟ್ಟು 2 ಬೆಣ್ಣೆ ಬಿಸ್ಕೆಟನ್ನು ತಗೊಂಡೆ. ಟೀ ನೋಡ್ತಾ ಇರ್ಬೋದು, ನಾನು ತುಂಬ ಅಂದರೆ ತುಂಬಾ ಕಡಿಮೆ ಟೀ ಕುಡಿತಾ ಇರ್ತೀನಿ. ಮೊದಲು 1 ಟೈಮ್ ಟೀ 1 ಟೈಮ್ ಬ್ರೂ ಕಾಫಿ ಕುಡಿತಾ ಇದ್ವಿ. ಆಮೇಲೆ ಎಲ್ಲರೂ ಬ್ರೂ ಕಾಫಿ ಹೀಟು ಕುಡಿಬಾರ್ದು ಅಂತಂದ್ಬಿಟ್ಟು ಹೇಳ್ತಾಯಿದ್ರು, ಅದಕ್ಕೆ ಬಿಟ್ಬಿಟ್ವಿ. ಇವಾಗ ಟೀನೇ ಒಂದು ಸ್ವಲ್ಪ
ಕಡಿಮೆನೇ ಕುಡಿತೀನಿ ನಾನು. ಅವ್ರು ಒಂದು ಸ್ವಲ್ಪ ಜಾಸ್ತಿ ಕುಡಿದು ನಾನು ಮಾತ್ರ ಟೀ ಒಂದು ಸ್ವಲ್ಪ ಕಡಿಮೆನೇ ಕುಡಿತೀನಿ. ಇವಾಗ ಟೀ ಕುಡಿದು ಪಾರ್ಕಿಗೆ ಹೋಗಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಅದಾದಮೇಲೆ ಅಲ್ಲಿ ಕದಂಬ ಹೂಗಳು ಸಿಗುತ್ತಲ್ವ, ಮರ ಇದೆ ಅಲ್ವಾ, ಕದಂಬ ಹೂಗಳನ್ನು ಒಂದು ಸ್ವಲ್ಪ ಕಿತ್ಕೊಂಡು ನಾಳೆ ಶುಕ್ರವಾರ ಪೂಜೆಗೆ ಆಗುತ್ತೆ ಅಂತಂದ್ಬಿಟ್ಟು ಆಮೇಲೆ ಇವಾಗ ಮನೆಗೆ ಬಂದು ಒಂದು 6:30 ಹಂಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಹಿಟ್ಟೆಲ್ಲ ಇತ್ತಲ್ವ, ನೆಕ್ಸ್ಟ್ ಹಂಗೆ ಪೂರಿ ಒಂದೆರಡು ಮತ್ತು ರೈಸ್ ಒಂದು ಸ್ವಲ್ಪ ಮಾಡಿ ಎಲ್ರಿಗೂ ಊಟಕ್ಕೆ ಇಟ್ಕೊಟ್ಟು ನಾನು ಊಟ ಮಾಡಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದು 3 ಜನ ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಪಲ್ಲವಿ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಜೂನ್ 8ಗೆ ನನ್ನ ಮಗನ 4th ಇಯರ್ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಅಚ್ಯುತ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಈ ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗಿ ಬಾಳಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ತೇಜಸ್ವಿನಿ ಚಂದು ಅವರು ಕಮೆಂಟ್ ಮಾಡಿದ್ದಾರೆ, ಜೂನ್ 2ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ತೇಜಸ್ವಿನಿ ಚಂದು ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಇನ್ನು ಕೊನೆಯದಾಗಿ ವಸಂತಕ್ಕ ಅವರು ಕಮೆಂಟ್ ಮಾಡಿದ್ದಾರೆ, ಜೂನ್ 5ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ದರ್ಶನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾಯಿತು. ಇವಾಗ ಕಿಚನ್ ಕೌಂಟರ್ ಟಾಪು ಮತ್ತು ಕ್ಯಾಬಿನೆಟ್ಸು ಮತ್ತು ಕ್ಯಾಬಿನೆಟ್ ಡೋರುಗಳು ಇವನ್ನೆಲ್ಲ ನೀಟಾಗಿ ಒಂದ್ಸಲ ಒರೆಸ್ಕೊಂಬಂದ್ಬಿಡ್ತೀನಿ. ಈ ರೀತಿಯಾಗಿ ಡೈಲಿ ನೈಟು ಕಿಚನನ್ನು ಕ್ಲೀನ್ ಮಾಡೋದ್ರಿಂದ 365 ದಿನ ನಮ್ಮ ಕಿಚನ್ ನೀಟಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಲೈಟ್ಸ್ ಎಲ್ಲ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಟೈಮ್ ಬಂದು 7:55. ಇಷ್ಟೊತ್ತಿಗೆ ಅಡುಗೆ ಮಾಡಿದ್ದಾಯಿತು, ಊಟ ತಿಂದಿದ್ದಾಯಿತು, ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಎಲ್ಲ ಕೆಲಸ ಮುಗಿಸಿ ಒಂದು ಅರ್ಧ ಗಂಟೆ ಲೇಔಟ್ ಒಳಗಡೆ ವಾಕ್ ಮಾಡಿ ಬರೋಣ ಅಂತಂದ್ಬಿಟ್ಟು ಇವಾಗ ವಾಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ರೆ ಇಲ್ಲಿ ನಾಯಿಗಳು ನೋಡ್ತಾ ಇರ್ಬೋದು, ಏನೋ ಹಾಕೋದಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು ಬಂದ್ವು. ನನಗೆ ಭಯ ಆಯಿತು, ಕಚ್ಚೋದಕ್ಕೆ ಬಂತೇನೋ ಇದು ಅಂತಂದ್ಬಿಟ್ಟು. ಮೊದಲೆಲ್ಲ ನಾವು ಟೆರೇಸ್ ಮೇಲೆ ವಾಕ್ ಮಾಡ್ತಾ ಇದ್ವಿ, ಇವಾಗ ಲೇಔಟ್ ಒಳಗಡೆನೆ ಒಂದು ರೌಂಡ್ ವಾಕ್ ಮಾಡ್ತೀವಿ. ಒಂದು ರೌಂಡ್ ಹಾಕೋ ಅಷ್ಟರಲ್ಲಿ ಹಾಫ್ ಆನ್ ಅವರ್ ಆಗುತ್ತೆ. ಇದು ಒಂಥರ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ಲೇಔಟ್ ಒಳಗಡೆ ಒಂದು ರೌಂಡ್ ವಾಕ್ ಮಾಡ್ತೀವಿ. ಪಾರ್ಕಿಗೆ ಹೋದಾಗ ಒಂದು ಹಾಫ್ ಆನ್ ಅವರ್ ಅಲ್ಲಿ ವಾಕ್ ಮಾಡ್ತೀವಿ. ಅದು ಬಂದು 1.5 ಕಿಲೋಮೀಟ್ರ್ ಏನೋ ಇದೆ ಅಂತೆ. ಇನ್ನು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತೀವಿ ಅಂತಂದರೆ ಇಲ್ಲೂ 1.5 ಕಿಲೋಮೀಟ್ರ್ ಇರ್ಬೋದು. ಟೋಟಲ್ ಆಗಿ ದಿನದಲ್ಲಿ ನಾವು ಒಂದು 3 ಕಿಲೋಮೀಟರ್ ಅಷ್ಟು ವಾಕ್ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಶುಕ್ರವಾರ ಬೆಳಗ್ಗೆ ಒಂದು 5:30 ಹಂಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಮೊದಲಿಗೆ ಹೊಸ್ಲ ಮೇಲೆ ಹಾಕಿರೋ ರಂಗೋಲಿ ಮತ್ತು ತುಳಸಿ ಅಮ್ಮನ ಗಿಡದ ಮುಂದೆ ಹಾಕಿರೋ ರಂಗೋಲಿ ಎಲ್ಲ ಒರೆಸಿ ಇವಾಗ ಕಾರಿಡಾರ್ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಈಗ ಕಾರಿಡಾರ್ ಎಲ್ಲ ಕಸ ಗುಡಿಸಿದ್ದಾಯಿತು. ಆಮೇಲೆ 4 ಬಾಲ್ಕನಿಗಳು ಕಸ ಗುಡಿಸಿ ಇವಾಗ ಮನೆ ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಬರ್ತಾ ಇದ್ದೀನಿ. ರೂಮುಗಳೆಲ್ಲ ಕಸ ಗುಡಿಸ್ಬಿಡ್ತೀನಿ. ಆಮೇಲೆ ಕಿಚನ್ ಕಸ ಗುಡಿಸಿ ಇವಾಗ ಹಾಲ್ ಕಸ ಗುಡಿಸ್ತಾ ಇದ್ದೀನಿ. ಈಗ ಎಲ್ಲ ಕಡೆನೂ ಕಸ ಗುಡಿಸಿದ್ದಾಯಿತು. ಇವಾಗ ಮನೆ ಒಳಗಡೆ ಎಲ್ಲ ಮನೆ ಒರೆಸ್ಕೊಂಬರ್ತಾ ಇದ್ದೀನಿ. ಆಮೇಲೆ ಕಾರಿಡಾರ್ ಒರೆಸ್ತೀನಿ. ಅದಾದಮೇಲೆ 4 ಬಾಲ್ಕನಿಗಳನ್ನು ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಮನೆ ಒರೆಸ್ದಾಗೆಲ್ಲ ಇಲ್ಲಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಈ ಗೇಟ್ ಒರೆಸೋದಾಗಿರ್ಬೋದು, ಶೂ ಬಾಕ್ಸ್ ಮೇಲೆ ಒರೆಸೋದಾಗಿರ್ಬೋದು, ಮತ್ತು ಇಲ್ಲಿ ಗ್ರಿಲ್ಸ್ ಒರೆಸೋದಾಗಿರ್ಬೋದು, ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಯಾವಾಗಲೂ ಅಷ್ಟೇ ನೀಟಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಈ ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಎಲ್ಲ ಕಡೆ ಒರೆಸಿದ್ದಾಯಿತು. ಇವಾಗ ಕಾರಿಡಾರ್ ಎಲ್ಲ ಒರೆಸ್ಕೊಂಬರ್ತಾ ಇದ್ದೀನಿ.
ನೆಕ್ಸ್ಟ್ ಈಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ದೇವ್ರ ಪೂಜೆ ಮಾಡೋ ವೀಡಿಯೋಸು ಡೀಟೇಲಾಗಿ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಇದೇ ಜಾಸ್ತಿ ಲೆಂತಿ ಆಗಿಬಿಡ್ತು. ಇದೇ ಏನಿಲ್ಲ ಅಂತಂದರೂ ಒಂದು 2 ಅವರ್ ಆದರೂ ಆಗಿರುತ್ತೆ ಅಂತಂದ್ಬಿಟ್ಟು ಶಾರ್ಟಾಗಿ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ಅಷ್ಟೇ. ಇವಾಗ ನಾನು ಬೆಳಗ್ಗೆ ಬೇಗನೆ ಪೂಜೆ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ನೀನೇ ದೀಪ ಹಚ್ಬಿಡಮ್ಮ ಅಂತಂದರು. ಹಾಗಾಗಿ ನಾನೇ ದೀಪ ಬೆಳಗ್ದೆ. ಇವಾಗ ಮೊದಲಿಗೆ ತುಳಸಿ ಅಮ್ಮನ ಪೂಜೆ, ಹೊಸ್ಲು ಪೂಜೆ ಮತ್ತು ಸೂರ್ಯ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ಅದಾದಮೇಲೆ ದೇವ್ರ ಮನೆ ಒಳಗಡೆ ಹೋಗಿ ಮನೆ ದೇವರಿಗೆಲ್ಲ ದೀಪ ಬೆಳಗಿ, ಕಾಮಾಕ್ಷಮ್ಮನ ದೀಪ ಬೆಳಗಿ ಪೂಜೆ ಮಾಡಿದೆ. ಅದಾದಮೇಲೆ ಮನೆಗೆಲ್ಲ ಧೂಪ ಹಾಕಿ ಇನ್ನು ಇವಾಗ ಟಿಫನ್ ಮಾಡೋದಕ್ಕೆ ಬಂದಿದ್ದೀನಿ. ಟಿಫನ್ಗೆ ಬಂದುಬಿಟ್ಟು ವೆಜಿಟೇಬಲ್ ರೈಸ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ರೈಸ್ ಬಂದುಬಿಟ್ಟು ಸ್ಟಾರ್ ಫುಡ್ಡಿಂದ ಸ್ಟಾರ್ ಸೋನಾ ಮಸೂರಿ ರೈಸ್ ಕಳಿಸ್ಕೊಟ್ಟಿದ್ರಲ್ವ, ಆ ಒಂದು ರೈಸನ್ನು ಯೂಸ್ ಮಾಡಿಕೊಂಡು ವೆಜಿಟೇಬಲ್ ರೈಸನ್ನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು ರೈಸ್ ಅಂತೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.